ಇನ್ನು ಬಳ್ಳಾರಿಗೆ ದರ್ಶನ್ರನ್ನ ಶಿಫ್ಟ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಸಕಾರಣಗಳನ್ನ ನೀಡುವ ಪ್ರಯತ್ನ ಮಾಡ್ತಿದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್. ಯಾವ ಜೈಲಿನಲ್ಲಿ ಇಟ್ಟರೆ ಅನುಕೂಲ ಏನು, ಅನಾನುಕೂಲ ಏನು ಆಗಬಹುದಾದ ಸಾಧ್ಯತೆಗಳೇನು, ಈ ಬಗ್ಗೆ ವಾದ ಮಂಡನೆಯನ್ನ ಮುಂದುವರೆಸಿದ್ದಾರೆ. ಆರೋಪಿ ಪ್ರಭಾವಿ ವ್ಯಕ್ತಿ, ಈತನಿಗೆ ಅನೇಕ ಪ್ರಭಾವಿ ರಾಜಕಾರಣಿಗಳ ಸಂಪರ್ಕ ಇರುತ್ತೆ. ಆರೋಪಿಗೆ ಉನ್ನತ ಮಟ್ಟದ ಪ್ರಭಾವ ಕೂಡ ಇದೆ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡಿಸ್ತಾ ಇದ್ದಾರೆ. ಜೈಲಾಧಿಕಾರಿಗಳ ಈ ಅರ್ಜಿಗೆ ಪ್ರಮುಖ ಕಾರಣ ಕೂಡ ಇರುತ್ತೆ. ಆರೋಪಿ ಐಷಾರಾಮಿ ಜೀವನ ನಡೆಸಿದವರು, ಪ್ರಭಾವಿಗಳು ರಾಜಕಾರಣಿಗಳ ಸಂಪರ್ಕ ಇರುವಾತ, ಆರೋಪಿಗೆ ಉನ್ನತ ಮಟ್ಟದ ಪ್ರಭಾವ ಕೂಡ ಇದೆ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನು ಬಳ್ಳಾರಿಗೆ ದರ್ಶನ್ರನ್ನ ಶಿಫ್ಟ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಸಕಾರಣಗಳನ್ನ ನೀಡುವ ಪ್ರಯತ್ನ ಮಾಡ್ತಿದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್. ಯಾವ ಜೈಲಿನಲ್ಲಿ ಇಟ್ಟರೆ ಅನುಕೂಲ ಏನು, ಅನಾನುಕೂಲ ಏನು ಆಗಬಹುದಾದ ಸಾಧ್ಯತೆಗಳೇನು, ಈ ಬಗ್ಗೆ ವಾದ ಮಂಡನೆಯನ್ನ ಮುಂದುವರೆಸಿದ್ದಾರೆ. ಆರೋಪಿ ಪ್ರಭಾವಿ ವ್ಯಕ್ತಿ, ಈತನಿಗೆ ಅನೇಕ ಪ್ರಭಾವಿ ರಾಜಕಾರಣಿಗಳ ಸಂಪರ್ಕ ಇರುತ್ತೆ. ಆರೋಪಿಗೆ ಉನ್ನತ ಮಟ್ಟದ ಪ್ರಭಾವ ಕೂಡ ಇದೆ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡಿಸ್ತಾ ಇದ್ದಾರೆ. ಜೈಲಾಧಿಕಾರಿಗಳ ಈ ಅರ್ಜಿಗೆ ಪ್ರಮುಖ ಕಾರಣ ಕೂಡ ಇರುತ್ತೆ. ಆರೋಪಿ ಐಷಾರಾಮಿ ಜೀವನ ನಡೆಸಿದವರು, ಪ್ರಭಾವಿಗಳು ರಾಜಕಾರಣಿಗಳ ಸಂಪರ್ಕ ಇರುವಾತ, ಆರೋಪಿಗೆ ಉನ್ನತ ಮಟ್ಟದ ಪ್ರಭಾವ ಕೂಡ ಇದೆ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನು ಬಳ್ಳಾರಿಗೆ ದರ್ಶನ್ರನ್ನ ಶಿಫ್ಟ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಸಕಾರಣಗಳನ್ನ ನೀಡುವ ಪ್ರಯತ್ನ ಮಾಡ್ತಿದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್. ಯಾವ ಜೈಲಿನಲ್ಲಿ ಇಟ್ಟರೆ ಅನುಕೂಲ ಏನು, ಅನಾನುಕೂಲ ಏನು ಆಗಬಹುದಾದ ಸಾಧ್ಯತೆಗಳೇನು, ಈ ಬಗ್ಗೆ ವಾದ ಮಂಡನೆಯನ್ನ ಮುಂದುವರೆಸಿದ್ದಾರೆ. ಆರೋಪಿ ಪ್ರಭಾವಿ ವ್ಯಕ್ತಿ, ಈತನಿಗೆ ಅನೇಕ ಪ್ರಭಾವಿ ರಾಜಕಾರಣಿಗಳ ಸಂಪರ್ಕ ಇರುತ್ತೆ. ಆರೋಪಿಗೆ ಉನ್ನತ ಮಟ್ಟದ ಪ್ರಭಾವ ಕೂಡ ಇದೆ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡಿಸ್ತಾ ಇದ್ದಾರೆ. ಜೈಲಾಧಿಕಾರಿಗಳ ಈ ಅರ್ಜಿಗೆ ಪ್ರಮುಖ ಕಾರಣ ಕೂಡ ಇರುತ್ತೆ. ಆರೋಪಿ ಐಷಾರಾಮಿ ಜೀವನ ನಡೆಸಿದವರು, ಪ್ರಭಾವಿಗಳು ರಾಜಕಾರಣಿಗಳ ಸಂಪರ್ಕ ಇರುವಾತ, ಆರೋಪಿಗೆ ಉನ್ನತ ಮಟ್ಟದ ಪ್ರಭಾವ ಕೂಡ ಇದೆ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನು ಬಳ್ಳಾರಿಗೆ ದರ್ಶನ್ರನ್ನ ಶಿಫ್ಟ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಸಕಾರಣಗಳನ್ನ ನೀಡುವ ಪ್ರಯತ್ನ ಮಾಡ್ತಿದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್. ಯಾವ ಜೈಲಿನಲ್ಲಿ ಇಟ್ಟರೆ ಅನುಕೂಲ ಏನು, ಅನಾನುಕೂಲ ಏನು ಆಗಬಹುದಾದ ಸಾಧ್ಯತೆಗಳೇನು, ಈ ಬಗ್ಗೆ ವಾದ ಮಂಡನೆಯನ್ನ ಮುಂದುವರೆಸಿದ್ದಾರೆ. ಆರೋಪಿ ಪ್ರಭಾವಿ ವ್ಯಕ್ತಿ, ಈತನಿಗೆ ಅನೇಕ ಪ್ರಭಾವಿ ರಾಜಕಾರಣಿಗಳ ಸಂಪರ್ಕ ಇರುತ್ತೆ. ಆರೋಪಿಗೆ ಉನ್ನತ ಮಟ್ಟದ ಪ್ರಭಾವ ಕೂಡ ಇದೆ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡಿಸ್ತಾ ಇದ್ದಾರೆ. ಜೈಲಾಧಿಕಾರಿಗಳ ಈ ಅರ್ಜಿಗೆ ಪ್ರಮುಖ ಕಾರಣ ಕೂಡ ಇರುತ್ತೆ. ಆರೋಪಿ ಐಷಾರಾಮಿ ಜೀವನ ನಡೆಸಿದವರು, ಪ್ರಭಾವಿಗಳು ರಾಜಕಾರಣಿಗಳ ಸಂಪರ್ಕ ಇರುವಾತ, ಆರೋಪಿಗೆ ಉನ್ನತ ಮಟ್ಟದ ಪ್ರಭಾವ ಕೂಡ ಇದೆ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ.
ಇನ್ನು ಬಳ್ಳಾರಿಗೆ ದರ್ಶನ್ರನ್ನ ಶಿಫ್ಟ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಸಕಾರಣಗಳನ್ನ ನೀಡುವ ಪ್ರಯತ್ನ ಮಾಡ್ತಿದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್. ಯಾವ ಜೈಲಿನಲ್ಲಿ ಇಟ್ಟರೆ ಅನುಕೂಲ ಏನು, ಅನಾನುಕೂಲ ಏನು ಆಗಬಹುದಾದ ಸಾಧ್ಯತೆಗಳೇನು, ಈ ಬಗ್ಗೆ ವಾದ ಮಂಡನೆಯನ್ನ ಮುಂದುವರೆಸಿದ್ದಾರೆ. ಆರೋಪಿ ಪ್ರಭಾವಿ ವ್ಯಕ್ತಿ, ಈತನಿಗೆ ಅನೇಕ ಪ್ರಭಾವಿ ರಾಜಕಾರಣಿಗಳ ಸಂಪರ್ಕ ಇರುತ್ತೆ. ಆರೋಪಿಗೆ ಉನ್ನತ ಮಟ್ಟದ ಪ್ರಭಾವ ಕೂಡ ಇದೆ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡಿಸ್ತಾ ಇದ್ದಾರೆ. ಜೈಲಾಧಿಕಾರಿಗಳ ಈ ಅರ್ಜಿಗೆ ಪ್ರಮುಖ ಕಾರಣ ಕೂಡ ಇರುತ್ತೆ. ಆರೋಪಿ ಐಷಾರಾಮಿ ಜೀವನ ನಡೆಸಿದವರು, ಪ್ರಭಾವಿಗಳು ರಾಜಕಾರಣಿಗಳ ಸಂಪರ್ಕ ಇರುವಾತ, ಆರೋಪಿಗೆ ಉನ್ನತ ಮಟ್ಟದ ಪ್ರಭಾವ ಕೂಡ ಇದೆ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನು ಬಳ್ಳಾರಿಗೆ ದರ್ಶನ್ರನ್ನ ಶಿಫ್ಟ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಸಕಾರಣಗಳನ್ನ ನೀಡುವ ಪ್ರಯತ್ನ ಮಾಡ್ತಿದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್. ಯಾವ ಜೈಲಿನಲ್ಲಿ ಇಟ್ಟರೆ ಅನುಕೂಲ ಏನು, ಅನಾನುಕೂಲ ಏನು ಆಗಬಹುದಾದ ಸಾಧ್ಯತೆಗಳೇನು, ಈ ಬಗ್ಗೆ ವಾದ ಮಂಡನೆಯನ್ನ ಮುಂದುವರೆಸಿದ್ದಾರೆ. ಆರೋಪಿ ಪ್ರಭಾವಿ ವ್ಯಕ್ತಿ, ಈತನಿಗೆ ಅನೇಕ ಪ್ರಭಾವಿ ರಾಜಕಾರಣಿಗಳ ಸಂಪರ್ಕ ಇರುತ್ತೆ. ಆರೋಪಿಗೆ ಉನ್ನತ ಮಟ್ಟದ ಪ್ರಭಾವ ಕೂಡ ಇದೆ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡಿಸ್ತಾ ಇದ್ದಾರೆ. ಜೈಲಾಧಿಕಾರಿಗಳ ಈ ಅರ್ಜಿಗೆ ಪ್ರಮುಖ ಕಾರಣ ಕೂಡ ಇರುತ್ತೆ. ಆರೋಪಿ ಐಷಾರಾಮಿ ಜೀವನ ನಡೆಸಿದವರು, ಪ್ರಭಾವಿಗಳು ರಾಜಕಾರಣಿಗಳ ಸಂಪರ್ಕ ಇರುವಾತ, ಆರೋಪಿಗೆ ಉನ್ನತ ಮಟ್ಟದ ಪ್ರಭಾವ ಕೂಡ ಇದೆ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನು ಬಳ್ಳಾರಿಗೆ ದರ್ಶನ್ರನ್ನ ಶಿಫ್ಟ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಸಕಾರಣಗಳನ್ನ ನೀಡುವ ಪ್ರಯತ್ನ ಮಾಡ್ತಿದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್. ಯಾವ ಜೈಲಿನಲ್ಲಿ ಇಟ್ಟರೆ ಅನುಕೂಲ ಏನು, ಅನಾನುಕೂಲ ಏನು ಆಗಬಹುದಾದ ಸಾಧ್ಯತೆಗಳೇನು, ಈ ಬಗ್ಗೆ ವಾದ ಮಂಡನೆಯನ್ನ ಮುಂದುವರೆಸಿದ್ದಾರೆ. ಆರೋಪಿ ಪ್ರಭಾವಿ ವ್ಯಕ್ತಿ, ಈತನಿಗೆ ಅನೇಕ ಪ್ರಭಾವಿ ರಾಜಕಾರಣಿಗಳ ಸಂಪರ್ಕ ಇರುತ್ತೆ. ಆರೋಪಿಗೆ ಉನ್ನತ ಮಟ್ಟದ ಪ್ರಭಾವ ಕೂಡ ಇದೆ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡಿಸ್ತಾ ಇದ್ದಾರೆ. ಜೈಲಾಧಿಕಾರಿಗಳ ಈ ಅರ್ಜಿಗೆ ಪ್ರಮುಖ ಕಾರಣ ಕೂಡ ಇರುತ್ತೆ. ಆರೋಪಿ ಐಷಾರಾಮಿ ಜೀವನ ನಡೆಸಿದವರು, ಪ್ರಭಾವಿಗಳು ರಾಜಕಾರಣಿಗಳ ಸಂಪರ್ಕ ಇರುವಾತ, ಆರೋಪಿಗೆ ಉನ್ನತ ಮಟ್ಟದ ಪ್ರಭಾವ ಕೂಡ ಇದೆ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ.